ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಪಿಂಚಣಿ ಹಣದ ಬಗ್ಗೆ ಆಗಿರ್ಬೋದು, ಈಗ ಏನಾಗ್ತಾ ಇದೆ ಅಂತಂದರೆ, ಈಗ ಎಲೆಕ್ಷನ್ ಟೈಮಲ್ಲಿ ಈಗೇನು ಉಪಚುನಾವಣೆ ಇತ್ತು, ಇದ್ದಿದ್ದರಿಂದ ಬೇಗ ಬೇಗ ಕಂಟಿನ್ಯೂಸ್ ಒಂದು 2-3 ತಿಂಗಳದ್ದು ಹಣ ಜಮೆ ಮಾಡಿಬಿಟ್ರು. ಈಗ ಎಲೆಕ್ಷನ್ ಮುಗೀತು, ರಿಸಲ್ಟು ಬಂತು, ಇವಾಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಎಷ್ಟು ಹಣ ಪೆಂಡಿಂಗ್ ಇದೆ ಈಗ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತಿಂದ ಆಗಿರ್ಬೋದು, 31ನೇ ಕಂತಿಂದು, ಹಾಗೆ ಪಿಂಚಣಿ ಹಣ ಏಪ್ರಿಲ್ ಮೇ ತಿಂಗಳದು ಪಾಪ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪಿಂಚಣಿ ಹಣ ಯಾವಾಗಲೂ ಕೂಡ ಮಿಸ್ ಆಗ್ತಾನೆ ಇರಲಿಲ್ಲ, ಪ್ರತಿ ತಿಂಗಳು ಕೂಡ ಕರೆಕ್ಟಿಗೆ ಪಿಂಚಣಿ ಹಣ ಬಂತು. ಈಗ 2 ತಿಂಗಳಿಂದ ಅದು ಬಂದಿಲ್ಲ. ಹಾಗೆ ಯುವ ನಿಧಿ ಯೋಜನೆದು ಅಷ್ಟೇ 2-3 ತಿಂಗಳದ್ದು ಬಾಕಿ ಇದೆ. ಎಲೆಕ್ಷನ್ ಇದ್ದಾಗ ಕಂಟಿನ್ಯೂಸ್ ಹಾಕ್ಬಿಟ್ರು, ಇವಾಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಈಗ 30ನೇ ಕಂತಿನ ಹಣನೂ ಅಷ್ಟೇ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. 29ನೇ ಕಂತಿನ ಹಣನೇ ಅಂತ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಹಾಕ್ತಾ ಇದ್ದಾರೆ. ಅದು ತುಂಬ ಸ್ಲೋ ಪ್ರೋಸೆಸ್ಸಲ್ಲಿ ಆಗ್ತಾ ಇದೆ. ತುಂಬ ಜನ ನಂಗೆ ಇನ್ನೂ ಕಮೆಂಟ್ ಮಾಡ್ತಿದ್ದೀರಾ, ನಮ್ಗೆ 29ನೇ ಕಂತಿನ ಹಣ ಬಂದಿಲ್ಲ ಅಂತ. ದಯವಿಟ್ಟು ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹಣ ಜಮೆ ಮಾಡ್ತಾರೆ ಆದಷ್ಟು ಬೇಗ. ಈಗ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳದು, ಇನ್ನು ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳದ್ದು ಬರಬೇಕು. ನೆಕ್ಸ್ಟು ಪಿಂಚಣಿ ಹಣ ಕೂಡ ಅಷ್ಟೇ ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ಬರಬೇಕು. ಯುವ ನಿಧಿ ಕೂಡ ಬರಬೇಕು. ಎಲೆಕ್ಷನ್ ಮುಗಿದಿದ್ದರಿಂದ ರಿಸಲ್ಟು ಕೂಡ ಬಂದಾಯಿತು. ಐ ಹೋಪ್ ಇವಾಗಾದರೂ ಹಣ ಆದಷ್ಟು ಬೇಗ ಜಮೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಯಾವಾಗ ಬರುತ್ತೆ ಏನು ಅನ್ನೋದು ಕೂಡ ಅಪ್ಡೇಟ್ ಇಲ್ಲ. ಇನ್ನೂ ಗೃಹಲಕ್ಷ್ಮಿ ಯೋಜನೆದು ಕಳೆದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಕೂಡ ಆವಾಗ ಏನು ಒಪ್ಕೊಂಡ್ರು ಸರ್ಕಾರದವರು, ಇಲ್ಲ ಹಣ ಮಿಸ್ ಆಗಿದೆ, ಜಮೆ ಮಾಡಿಲ್ಲ ಅಂತ, ತಕ್ಷಣ CM ಸಿದ್ದರಾಮಯ್ಯ ಅವರು ಹೇಳಿಕೆನ ಕೊಟ್ಬಿಟ್ರು. ಇನ್ನು ಹೋಗಿದ ತಕ್ಷಣ ನಾನು 2 ತಿಂಗಳದ್ದು ಒಟ್ಟಿಗೆ ರಿಲೀಸ್ ಮಾಡಿಸ್ಬಿಡ್ತೀನಿ ಅಂತ. ಆಮೇಲೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. CM ಸಿದ್ದರಾಮಯ್ಯ ಅವರಾಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅದ್ರ ಬಗ್ಗೆ ಯಾರೂ ಏನೂ ಅಪ್ಡೇಟ್ನೇ ಕೊಡ್ತಾ ಇಲ್ಲ. ಇವಾಗಾದರೂ ರಿಸಲ್ಟ್ ಕೂಡ ಬಂದಿದೆ, ಇವಾಗಾದರೂ ಹಣ ಜಮೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ನಿಮ್ಗೆ 29ನೇ ಕಂತಿನ ಹಣ ಬಂದಿದೆಯಾ, ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಪೆಂಡಿಂಗ್ ಇತ್ತು. ಈಗ ಉಪಚುನಾವಣೆ ಎಲ್ಲ ಇದ್ದಿದ್ದರಿಂದ ಸ್ಟಾಪ್ ಮಾಡಿದರು, ಹಣ ಜಮೆ ಮಾಡ್ತಿರ್ಲಿಲ್ಲ. ಮತ್ತು ಇವಾಗ ಶುರು ಮಾಡಿದ್ದಾರೆ, ಜಮೆ ಮಾಡ್ತಾ ಇದ್ದಾರೆ 29ನೇ ಕಂತಿಂದು. ಬಟ್ ತುಂಬ ಸ್ಲೋ ಆಗಿ ಜಮೆ ಮಾಡ್ತಿದ್ದಾರೆ. ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ 29ನೇ ಕಂತಿನ ಹಣ ಜಮೆ ಆಗಿದೆಯಾ ಏನು ಅಂತ. ಈ ಹಣನೇ ಇನ್ನೂ ಸರಿಯಾಗಿ ಆಗ್ತಿಲ್ಲ. ಇದ್ರ ಮಧ್ಯೆ ಶಕ್ತಿ ಯೋಜನೆದು ಸ್ಮಾರ್ಟ್ ಕಾರ್ಡ್ ಬೇರೆ ಕೊಡ್ತೀವಿ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ. ಜೂನ್ ತಿಂಗಳಿಂದ ಏನೋ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರಂತೆ. ಇದನ್ನು ಬಸ್ಸಿಗಾಗಿರ್ಬೋದು, ಮೆಟ್ರೋಗಾಗಿರ್ಬೋದು, ಎರಡಕ್ಕೂ ಯೂಸ್ ಮಾಡ್ಬೋದು. ನಾವು ಜೂನ್ ತಿಂಗಳಿಂದ ಮೊದಲು ಫಸ್ಟಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಹಂತವಾಗಿ ಎಲ್ಲ ಕಡೆಯಿಂದನೂ ಕೂಡ, ಎಲ್ಲ ಸಾರಿಗೆ ಸಂಸ್ಥೆಯಿಂದನೂ ಕೊಡ್ತೀವಿ, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಇವಾಗ ಅದೇನೋ ಹೇಳ್ಬಿಟ್ರು. ಬಟ್ ಇವರೆಲ್ಲದು ಕೂಡ ಮೀಡಿಯಾ ಮುಂದೆ ಎಲ್ಲ ಬಂದು ಘೋಷಣೆ ಮಾಡಿಬಿಡ್ತಾರೆ, ಬಟ್ ಯಾವುದನ್ನು ಕೂಡ ಮಾಡೋದಿಲ್ಲ. ಈಗ ಇದು ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಹೇಳಿದ್ರು, ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಈ ಸ್ಮಾರ್ಟ್ ಕಾರ್ಡ್ ಅಂತೂ ಪ್ರತಿ ಸತಿ ಹೇಳ್ತಾರೆ, ಆಮೇಲೆ ಅದ್ರ ಬಗ್ಗೆ ಅಪ್ಡೇಟೇ ಕೊಡೋದಿಲ್ಲ. ಮತ್ತೆ 3-4 ತಿಂಗಳು ಬಿಟ್ಟು ಒಂದು ಅಪ್ಡೇಟ್ ಕೊಡ್ತಾರೆ. ಸೊ ಬಂದು ಹೇಳೋದೇನೋ ಹೇಳ್ಬಿಡ್ತಾರೆ, ಬಟ್ ಆಮೇಲೆ ಅದ್ರ ಬಗ್ಗೆ ಕಾರ್ಯರೂಪಕ್ಕೆ ತರೋದಿಲ್ಲ. ಇದೇ ಥರ ಎಷ್ಟೋ ಅಪ್ಡೇಟ್ಸ್ ಹೇಳಿದ್ದಾರೆ, ಒಂದಕ್ಕೂ ಕೂಡ ಆಮೇಲೆ ಅದ್ರ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ಇನ್ನೂ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾರೆ, ಇಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನೋಡೋಣ. ಇವಾಗ ಉಪಚುನಾವಣೆನೂ ಮುಗಿದ್ಬಿಡ್ತು, ಅವಾಗೇನೋ 2-3 ತಿಂಗಳು ಕಂಟಿನ್ಯೂಸ್ ಆಗಿ ಹಾಕ್ಬಿಟ್ರು. ಈಗ ಎಷ್ಟು ದಿನ ತೊಗೊತಾರೆ ಟೈಮ್, ಮತ್ತೆ ಬಾಕಿ ಉಳಿಸ್ಕೊಳ್ತಾರೆ, ಮತ್ತೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಇದೆಷ್ಟನೇ ತಿಂಗಳದು ಏನು ಅಂದ್ಬಿಟ್ಟು. ಪ್ರತಿ ಸತಿ ಹಿಂಗೆ ಮಾಡ್ತಾರೆ, ಹಾಕಿದ್ರೆ ಒಟ್ಟಿಗೆ ಹಾಕ್ಬಿಡ್ತಾರೆ, ಇಲ್ಲಾಂದರೆ ತುಂಬ ಗ್ಯಾಪ್ ತೊಗೊಂಡ್ಬಿಡ್ತಾರೆ. ಅವ್ರಿಗೂ ಕನ್ಫ್ಯೂಷನು, ನಮಗೂ ಕನ್ಫ್ಯೂಷನು. ಅದು ಒಂದೇ ಸತಿ ಹಾಕೋದಿಲ್ಲ, ಮತ್ತೆ 1 ತಿಂಗಳು 15-20 ದಿವಸ ಬಿಟ್ಟು ಮತ್ತೆ 2ನೇ ಹಂತ ಅಂತ ಹಾಕ್ತಾರೆ. ಅವಾಗ ನಿಜವಾಗ್ಲೂ ಜನಗಳಿಗೂ ಕನ್ಫ್ಯೂಷನ್, ಇದು ಯಾವ ಕಂತಿನ ಹಣ, ನಮಗೆ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅದು ಗೊತ್ತೇ ಆಗೋದಿಲ್ಲ. ಯಾಕೆ ಈ ಥರ ಮಾಡ್ತಾರೋ ಏನೋ. ನೋಡೋಣ, ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ 29ನೇ ಕಂತಿನ ಹಣದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.